41 ಗಂಟೆಗಳ ಕಾಲ ಜರ್ನಿ, 3 ಕಾಂಟಿನೆಂಟ್ಗೆ ಹೋಗ್ತೀವಿ, ಅಂದರೆ 3 ಖಂಡಗಳಿಗೆ ಹೋಗ್ತೀವಿ. ವಿಲ್ ಬಿ ಎ ಲಾಂಗ್ ಜರ್ನಿ ಅಹೆಡ್ ಆಫ್ ಅಸ್. 41 ಗಂಟೆ ಅಂದರೆ ಕಮ್ಮಿ ಅಂತೂ ಅಲ್ಲ, ಬಟ್ ಫುಲ್ ಎಕ್ಸೈಟ್ ಆಗಿದ್ದೀವಿ, ಎನರ್ಜೆಟಿಕ್ ಆಗಿದ್ದೀವಿ ಕೂಡ. ಬನ್ನಿ ಹಂಗೆ ಹೋಗ್ತಾ ಹೋಗ್ತಾ ನೋಡ್ಕೊಂಡು ಹೋಗೋಣ. ಟೈಮ್ ಇವಾಗ 10 ಗಂಟೆ. ನಮ್ಮ ಫಸ್ಟ್ ಲೆಗ್ ಆಫ್ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದೀವಿ. ಎಲ್ಲಿ ಹೋಗ್ತಾ ಇದೀವಿ ಕಣ? ಫಸ್ಟ್ ಲೆಗ್ ನಮ್ದು. ನಾವೀಗ ಬರ್ಲಿನ್ ಜರ್ಮನಿಯಿಂದ ಆಮ್ಸ್ಟರ್ಡಮ್ ನೆದರ್ಲ್ಯಾಂಡ್ಸ್ವರೆಗೂ ಕಾರಲ್ಲಿ ಹೋಗ್ತೀವಿ. ಅಲ್ಲಿ ಹೋಗ್ಬಿಟ್ಟು ಕಾರ್ ಇಳಿಸ್ಬಿಟ್ಟು ನಮ್ಮ ಜರ್ನಿ ಕಂಟಿನ್ಯೂ ಮಾಡ್ತೀವಿ. ಇಟ್ ವಿಲ್ ಬಿ ಎ ವೆರಿ ಲಾಂಗ್ ಜರ್ನಿ. ಫ್ಲೈಟ್ ತಗೋತೀವಿ, ಕಾರಲ್ಲಿ ಹೋಗ್ತೀವಿ, ಏನೇನೋ ಮಾಡ್ತೀವಿ. ಫಸ್ಟ್ ಇವಾಗ ನೆದರ್ಲ್ಯಾಂಡ್ಸ್ ಆಮ್ಸ್ಟರ್ಡಮ್ಗೆ ಕಾರಲ್ಲಿ ಹೋಗೋಣ ಬನ್ನಿ. ಇಟ್ಸ್ ಅ ಫಸ್ಟ್ ಲೆಗ್ ಆಫ್ ಅವರ್ ಜರ್ನಿ. ಮಧ್ಯರಾತ್ರಿ 12 ಗಂಟೆ ಆಮ್ಸ್ಟರ್ಡಮ್ ಕಡೆ ನಮ್ಮ ಪಯಣ ಬಳಸ್ತಾ ಇದ್ದೀವಿ. ಒಂದು ಚಿಕ್ಕ ಪಿಚ್ ಸ್ಟಾಪ್ ಕೊಟ್ವಿ ಏನಾದರೂ ತಿನ್ನಕ್ಕೆ. ಈ ಬರೀ ಕಾಫಿ ಕುಡಿತಾ ಇದ್ದೀವಿ. ಕಾಫಿ ಜೊತೆಗೆ ಇದು ಟು ಗೋ ವ್ರಾಪ್ ತಿಂತಾ ಇದ್ದೀವಿ. ಇವಾಗ ಇನ್ನೂ 5 ಅವರ್ ಇದೆ ಆಮ್ಸ್ಟರ್ಡಮ್ಗೆ ಇಲ್ಲಿಂದ. ಸೊ ಇದು ನಮ್ಮ ಫಸ್ಟ್ ಲೆಗ್ ಆಫ್ ಜರ್ನಿ. ಇವಾಗ ಇನ್ನು ಯುರೋಪಲ್ಲಿ ಇದ್ದೀವಿ, ಆಮ್ಸ್ಟರ್ಡಮ್ ನೆದರ್ಲ್ಯಾಂಡ್ಸಲ್ಲಿ ಇದ್ದೀವಿ. ಸೊ ಹೋಗ್ಬಿಟ್ಟು ಆಮ್ಸ್ಟರ್ಡಮ್ ಏರ್ಪೋರ್ಟ್ಗೆ ಕಾರ್ ಪಾರ್ಕ್ ಮಾಡಿಬಿಟ್ಟು ಆಮ್ಸ್ಟರ್ಡಮ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೋಗಬೇಕು. ಅಲ್ಲಿಂದ ನಮ್ಮ ಸೆಕೆಂಡ್ ಲೆಗ್ ಆಫ್ ಜರ್ನಿ ಸ್ಟಾರ್ಟ್ ಆಗುತ್ತೆ. ಆಮ್ಸ್ಟರ್ಡಮ್ ರೀಚ್ ಆಗ್ತಾ ಇದ್ದೀವಿ. ಆರ್ಕಿಟೆಕ್ಚರ್ ನೋಡಿ ಏನು ಸಕ್ಕತ್ತಾಗಿದೆ ಒಂದೊಂದು ಬಿಲ್ಡಿಂಗ್ ಕೂಡ. ರಾಟರ್ಡಮ್ ಇಸ್ ವೆರಿ ಫೇಮಸ್ ಫಾರ್ ಇಸ್ ಆರ್ಕಿಟೆಕ್ಚರು. ಕಿರಣ್, ಹೆಂಗಿದೆ ಆರ್ಕಿಟೆಕ್ಚರು? ಸೂಪರ್ ಆಗಿದೆ. ಒಂಥರ ಬಿಲ್ಡಿಂಗ್ಸ್ ಎಲ್ಲ ಹೆಂಗಿದೆ ಗೊತ್ತಾ, ವಿಚಿತ್ರವಾಗಿ ಕಟ್ಬಿಟ್ಟವ್ರೆ ಬಿಲ್ಡಿಂಗ್ಗಳನ್ನೆಲ್ಲ. ಅದೇ ಸೂಪರ್ ಆಗಿದೆ ಆಮ್ಸ್ಟರ್ಡಮ್. ನಾವು 5ನೇ ಸರಿ ಬರ್ತಾ ಇರೋದು ಆಮ್ಸ್ಟರ್ಡಮ್ಗೆ. ಅಂದ್ರೂ ಇಟ್ ಅಮೇಸಸ್ ಅಸ್. 8 ಅವರ್ ಜರ್ನಿ, 8-9 ಅವರ್ ಜರ್ನಿ ಆದಮೇಲೆ ಇವಾಗ ಆಮ್ಸ್ಟರ್ಡಮ್ ರೀಚ್ ಆದ್ವಿ, ನೆದರ್ಲ್ಯಾಂಡ್ಸು. ಫಸ್ಟ್ ಲೆಗ್ ಆಫ್ ದ ಜರ್ನಿ ಕಂಪ್ಲೀಟ್ ಮಾಡಿದ್ದೀವಿ. ಆಮ್ಸ್ಟರ್ಡಮ್ ಏರ್ಪೋರ್ಟಲ್ಲಿ ನಾವು ಕಾರ್ ಪಾರ್ಕ್ ಮಾಡಬೇಕು. ಅಲ್ಲೇ ಬುಕ್ಕಿಂಗ್ ಎಲ್ಲ ನಡೆದಿದೆ. ಸೊ ಇವಾಗ ಎಂಟ್ರ್ ಆಗಿದ ತಕ್ಷಣ ಇಲ್ಲಿ ನಿಲ್ಸಿದ್ರೆ ಫೋಟೋ ಹೊಡ್ಕೋತಾರೆ ಕಾರ್ದು, ಎಂಟೈರ್ ಕಾರ್ದು. 1 ತಿಂಗಳು ಕಾರ್ ಪಾರ್ಕ್ ಮಾಡ್ತೀವಿ ಇಲ್ಲಿ. ಫೋಟೋ ಎಂತ ಕೊಡ್ಕೋತಾರೆ? ಓ, ಫೋಟೋಗ್ರಫಿ. ಓಕೆ ಓಕೆ. ಏನಾದ್ರು ಸ್ಕ್ರಾಚ್ ಗೀಚ್ ಆಗಿದೆಯಾ ಅಂತ ಎಲ್ಲ ನೋಡಕ್ಕೆ. ಓ ಸೂಪರ್. ಸೊ ನಮ್ಮ ಕಾರ್ಗೆ ಬಾಯ್ ಹೇಳ್ತಾ ಇದೀವಿ. ಸೊ ನೆಕ್ಸ್ಟ್ ಲೆಗ್ ಆಫ್ ಜರ್ನಿಗೆ ಹೋಗ್ತಾ ಇದೀವಿ ನಾವು ಇವಾಗ. ಇಲ್ಲಿ ನಾವು 32 ದಿನ ಕಾರ್ ಪಾರ್ಕ್ ಮಾಡ್ತಾ ಇದೀವಿ. 32 ದಿನಕ್ಕೆ ಎಷ್ಟು ಕೊಟ್ಟಿದ್ದ? 18,000 ಅಲ್ಲ? 18,000 ರೂಪಾಯಿ ಆ್ಯಕ್ಚುಲಿ ಕಮ್ಮಿ ಇಳಬೇಕು ಆಮ್ಸ್ಟರ್ಡಮಲ್ಲಿ. ಅಂದರೆ ನಾವು ಹುಡುಕಿ ಏರ್ಪೋರ್ಟಿಂದ 30 ನಿಮಿಷ ಡ್ರೈವ್ ಮಾಡ್ಕೊಂಡು ಬಂದ್ವಿ. ಬಟ್ ಸರ್ವಿಸ್ ಕೊಡ್ತಾರೆ. ಆಲ್ಮೋಸ್ಟ್ 10 ಅವರ್ ಜರ್ನಿ ಆದಮೇಲೆ ಜರ್ಮನಿಯಿಂದ ನೆದರ್ಲ್ಯಾಂಡ್ಸಿಗೆ ಬಂದಿದ್ದೀವಿ. ನೆದರ್ಲ್ಯಾಂಡ್ಸಲ್ಲಿ ಇವಾಗ ರಿಲ್ಯಾಕ್ಸ್ ಆಗಿಬಿಟ್ಟು ಏರ್ಪೋರ್ಟ್ಗೆ ಹೋಗ್ತೀವಿ. ಅಲ್ಲಿಂದ ನಮ್ಮ ಸೆಕೆಂಡ್ ಲೆಗ್ ಆಫ್ ಜರ್ನಿ ಸ್ಟಾರ್ಟ್ ಆಗುತ್ತೆ. ಇವಾಗ ಸದ್ಯ ಕಾಫಿ ಕೊಡ್ಬಿಟ್ಟು ರಿಲ್ಯಾಕ್ಸ್ ಆಗ್ತೀವಿ, ಆಮೇಲೆ ಏರ್ಪೋರ್ಟ್ಗೆ ಹೋಗ್ತೀವಿ. ಫುಲ್ ಡ್ರೆಸ್ ಚೇಂಜ್ ಮಾಡ್ಕೊಂಡಿದ್ದೀನಿ. ಸೆಕೆಂಡ್ ಲೆಗ್ ಆಫ್ ಜರ್ನಿಗೆ ರೆಡಿ ಆಗಿದ್ದೀನಿ. ಇವ್ರು ಶಟಲ್ ಸರ್ವಿಸಲ್ಲಿ ನಮಗೆ ಡ್ರಾಪ್ ಮಾಡ್ತಾರೆ ಏರ್ಪೋರ್ಟ್ಗೆ. ಸೊ ಕಾರ್ ಬಿಟ್ಟು ನಮ್ಮ ಸೆಕೆಂಡ್ ಜರ್ನಿ ಕಡೆ ಓಡ್ತಾ ಇದ್ದೀವಿ. ಏರ್ಪೋರ್ಟ್ಗೆ ಬಂದು ಇದು ಆಮ್ಸ್ಟರ್ಡಮ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಫಸ್ಟ್ ಟೈಮ್ ಬರ್ತಾ ಇರೋದಲ್ಲ? ನಾನು ಸೆಕೆಂಡ್ ಟೈಮ್ ಬರ್ತಾ ಇರೋದು. ಹೌದಾ? ನಾನು ಫಸ್ಟ್ ಟೈಮ್. ಸೊ ಬ್ಯಾಗ್ಗಳನ್ನ ಇಳಿಸ್ಕೊಳ್ಳೋಣ. ಆಮ್ಸ್ಟರ್ಡಮಿಂದ ನಾವು ಹೌಸ್ಟಿನ್ ಟೆಕ್ಸಸ್ಗೆ ಹೋಗ್ತಾ ಇದ್ದೀವಿ. ಅಂದರೆ ಯುರೋಪಿಂದ ನಾರ್ತ್ ಅಮೆರಿಕಾ ಕಡೆ ಹೋಗ್ತಾ ಇದ್ದೀವಿ. ಒಂದು ಕಾಂಟಿನೆಂಟಿಂದ ಇನ್ನೊಂದು ಕಾಂಟಿನೆಂಟ್ ಕಡೆ ಹೋಗ್ತಾ ಇದ್ದೀವಿ. ನಾವು ಪೆರುಗೆ ಹೋಗೋಕ್ಕೆ ಬರ್ಲಿನಿಂದ ಆಮ್ಸ್ಟರ್ಡಮ್ ಎಂತಕ್ಕೆ ಬಂದ್ವಿ ಅಂತ ಕೇಳ್ತಾ ಇದ್ದೀರಾ? ಬರ್ಲಿನಿಂದ ನಮಗೆ ಡೈರೆಕ್ಟ್ ಕನೆಕ್ಷನ್ಸೇ ಇರಲಿಲ್ಲ. ಡೈರೆಕ್ಟ್ ಕನೆಕ್ಷನ್ಸ್ ಇದ್ದರೂ ಕೂಡ 60ರಿಂದ 70 ಅವರ್ ಟ್ರಾನ್ಸಿಟ್ ಇತ್ತು. ಅದಕ್ಕೋಸ್ಕರ ನಾವು ಬರ್ಲಿನಿಂದ ಆಮ್ಸ್ಟರ್ಡಮ್ಗೆ ನಮ್ಮ ಕಾರಲ್ಲಿ ಡ್ರೈವ್ ಮಾಡ್ಕೊಂಡು ಬಂದು ಇಲ್ಲಿಂದ ನಾವು ಡೈರೆಕ್ಟಾಗಿ ಪೆರುಗೆ ಹೋಗ್ತಿಲ್ವಾ, ಇಲ್ಲಿಂದ ನಾವು USA ಹೋಗ್ತಾ ಇದ್ದೀವಿ. USA ಒನ್ಸ್ ಅಗೇನ್ ಪೆರುಗೆ ಫ್ಲೈಟ್ ತಗೋತಾ ಇದ್ದೀವಿ. ಸೊ ಫೈನಲ್ ಆಗಿ ನಮ್ಮ ಬೋರ್ಡಿಂಗ್ ಕರೆದಿದ್ದಾರೆ. ಸೊ ಹೊರಡ್ತಾ ಇದ್ದೀವಿ ಈಗ ನಾರ್ತ್ ಅಮೆರಿಕಾ ಹೌಸ್ಟನ್ ಟೆಕ್ಸಸ್ಗೆ. ಸೊ ನಮ್ಮ ಫ್ಲೈಟ್ ಸ್ಟಾರ್ಟ್ ಆಗಿದೆ ಬೋರ್ಡಿಂಗ್.
𝐏𝐄𝐑𝐔 ಆಯಿತು. ಇವಾಗ ಬೋರ್ಡ್ ಆಗ್ತಾ ಇದೀವಿ ಫೈನಲಿ. ನಮ್ಮ 76ನೇ ದೇಶಕ್ಕೆ ಇವಾಗ ಅಫಿಷಿಯಲ್ ಆಗಿ ಎಂಟ್ರಿ ಕೊಡ್ತಲ್ಲ, ಇನ್ನು ಟ್ರಾವೆಲ್ ಮಾಡ್ತಾ ಇದೀವಿ. ಸೆಕೆಂಡ್ ಲೆಗ್ ಆಫ್ ದ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ಇಲ್ಲಿಂದ ನಮ್ಮ ಜರ್ನಿ ಹೇಗೆ ಸ್ಟಾರ್ಟ್ ಆಗುತ್ತೆ ಅಂದರೆ, ಇಲ್ಲಿಂದ ಹೌಸ್ಟನ್ ಟೆಕ್ಸಸ್ಗೆ ಹೋಗ್ತೀವಿ. 12 ಗಂಟೆಗಳ ಕಾಲ ಫ್ಲೈಟ್ ಜರ್ನಿ. ಹೌಸ್ಟನ್ ಟೆಕ್ಸಸಲ್ಲಿ 3 ಅವರ್ ಟ್ರಾನ್ಸಿಟ್ ಇರುತ್ತೆ. ಅದಾದಮೇಲೆ ನಮ್ಮ ಫ್ಲೈಟ್ನ ಲೀಮಾಗೆ ಹತ್ಕೋತೀವಿ. ಇವಾಗ 12 ಅವರ್ ಫ್ಲೈಟ್ ಇದೆ. ಫ್ಲೈಟಲ್ಲಿ ಹೋಗಿ ಕುತ್ಕೊಂಡು ಆರಾಮಾಗಿ 12 ಅವರ್ ಎಡಿಟಿಂಗ್ ಮಾಡ್ತೀವಿ, ಒಂದು ಸ್ವಲ್ಪ ಮೂವಿ ಗಿವಿ ನೋಡ್ತೀವಿ, ರಿಲ್ಯಾಕ್ಸ್ ಆಗ್ತೀವಿ. 20 ಗಂಟೆ ಆಯಿತು ನಾವು ನಿದ್ದೆ ಮಾಡಿ. ಸೊ ಇದು ಬಿಸ್ನೆಸ್ ಕ್ಲಾಸ್ ಫ್ಲೈಟು. ಇದು ಎಕಾನಮಿ ಪ್ಲಸ್ ಕ್ಲಾಸ್ ಫ್ಲೈಟ್ಸು. ಇದು ಎಕಾನಮಿ ಕ್ಲಾಸ್ ಫ್ಲೈಟ್ಸ್. ಸೂಪರ್ ಆಗಿದೆಯಲ್ಲ. ಸೊ ಆಶಾ ನುಕ್ಕೊಂಡು ಡಬ ಅಂತ ಓಡೋಗ್ಬಿಟ್ಲು. ಅಲ್ಲೇ ಬ್ಯಾಗ್ ಚೆಕ್ ಮಾಡ್ತಾಳೆ, ಎಲ್ಗೂ ಇಡೋದು ಬ್ಯಾಗು ಅಂತ. ಇಲ್ಲಿದೆ ಜಾಗ. ಇವೊಂದು ಕೀಪ್ ಇಟ್ ಹಿಯರ್. ಕಿರಣ 2 ಸೀಟ್ ಬುಕ್ ಮಾಡ್ಬಿಟ್ಟಿದ್ಯಾ ಫುಲ್ಲು? ಲಾಸ್ಟ್ 2 ಸೀಟ್ ಸಿಕ್ತು. ಟಕಾರ್ ಅಂತ ಬುಕ್ ಮಾಡ್ಬಿಟ್ಟೆ. ನಾರ್ತ್ ಅಮೇರಿಕಾ ಕಾಂಟಿನೆಂಟ್, USA ಕಂಟ್ರಿ, ಟೆಕ್ಸನ್ ಹೌಸ್ಟನ್ ಸ್ಟೇಟ್ಗೆ. ಆಶಾ ಫುಲ್ ಎಕ್ಸೈಟ್ ಆಗಿದ್ದೀನಿ. ಸುಸ್ತೆಲ್ಲ ಹೋಯ್ತು, ನಿದ್ದೆ ಎಲ್ಲ ಫುಲ್ ಹೋಯ್ತು. ಇವಾಗ ಆ್ಯಕ್ಚುಲಿ ಆನ್ ಟೈಮ್ ಬಿಡ್ತಾ ಇದ್ದಾರೆ. ಬಟ್ ಒಂದೇನು ಇಷ್ಟ ಆಗಲ್ಲ, ಫ್ಲೈಟಲ್ಲಿ ಕೂತ್ಕೊಂಡ ತಕ್ಷಣ ಸೀಟ್ಸ್ ಅಂತೂ ತುಂಬಾ ಚಿಕ್ಕದು, ಮತ್ತು ಲೆಗ್ ಸ್ಪೇಸ್ ಅಂತೂ ಇಲ್ಲವೇ ಇಲ್ಲ. ನೋಡಿ, ಲೆಗ್ ಸ್ಪೇಸ್ ಒಳ್ಳೆ ಲಿಲ್ಲಿ ಪುಟ್ಗಳ ಥರ ಕೊಟ್ಟಿದ್ದಾರೆ. ನಾವು ಹಂಗೂ ಲಾಸ್ಟ್ ಸಿಟ್ ಮಾಡ್ಕೊಂಡಿದ್ದೀವಿ ಸ್ವಲ್ಪ ಚೆನ್ನಾಗಿರಲಿ ಅಂತ. ಬಟ್ ಲೆಗ್ ಸ್ಪೇಸ್ ಇಲ್ಲ. ಇಟ್ಸ್ ಓಕೆ. 12 ಅವರ್ ಅದೇ ಟೆನ್ಷನ್ ಆಗ್ತಿರೋದು ಏನಾಗುತ್ತೆ ಅಂತ. ಅದೇ ನಮ್ಮ ಸೀಟ್ ನೋಡ್ತೀರಾ ನೀವು ಎಲ್ಲಿದೆ ಅಂತ. ಸೊ ಇದೇ ನಮ್ಮ ಸೀಟು. ಆದರೆ ಇಲ್ಲಿ ಹಿಂದ್ಗಡೆ ಟಾಯ್ಲೆಟು. ಎಂಡಲ್ಲಿ ಕೂತ್ಕೊಂಡಿದ್ದೀವಿ. ಲಾಸ್ಟ್ ಸೀಟ್ ನಮ್ಮದೇ. ಫಸ್ಟ್ ಟೈಮ್ ಆ್ಯಕ್ಚುಲಿ ಇಷ್ಟು ಟರ್ಬುಲೆನ್ಸ್ ಆಗ್ತಾ ಇರೋದು. ಇದೇ ಫಸ್ಟ್ ಟೈಮಲ್ಲಿ ನಾವು ಇಷ್ಟು ಸಕ್ಕದ ಅಳ್ಳಾಡ್ದಾಗ. ಆವಾಗಿದ್ದು ನಾವು ಲಾಸ್ಟಲ್ಲಿ ಬೇರೆ ಕೂತಿದ್ದೀವಿ. ಹೊಟ್ಟೆಲ್ಲ ತೊಡಿಸ್ತಾ ಇದೆ. ಸ್ನ್ಯಾಕ್ ಕೊಟ್ಟರು ಒಂದ್ಸರಿ, ಆಮೇಲೆ ಇವಾಗ ಒಂದ್ಸರಿ ಊಟ ತೊಗೊಂಬಂದು ಕೊಡ್ತಾರೆ. ಅದೇನು ಕೊಡ್ತಾರೋ ಗೊತ್ತಿಲ್ಲ, ಅದು ಹೊಟ್ಟೆ ಒಂದು ಹಸಿತಾ ಇದೆ. ಚಿಕನ್ ಮತ್ತು ವೆಜ್ ಆಪ್ಷನ್ಸ್ ಇದ್ದೇ ಇರುತ್ತೆ. ಆಲ್ವೇಸ್ ಚಿಕನ್ ಮತ್ತು ಒಂದು ವೆಜ್ ಅಥವಾ ನಮ್ಮ ನಾನ್ ವೆಜ್ ಆಪ್ಷನ್ಸ್ ಇದ್ದೇ ಇರುತ್ತೆ. ಚಿಕನ್ ಪ್ಲೀಸ್. ಇರುತ್ತೆ ನೋಡಿ ಫ್ಲೈಟಲ್ಲಿ ಊಟ. ಸೊ ಫಸ್ಟ್ ಐಸ್ ಕ್ರೀಮ್ ಕೊಟ್ಟಿದ್ದಾರೆ, ಯಾವುದೋ ಐಸ್ ಕ್ರೀಮ್ ಕೊಟ್ಟೋಗಿದ್ದಾರೆ. ಆಮೇಲೆ ಇದು ಒಂದು ಚೀಸ್ ಕೊಟ್ಟಿದ್ದಾರೆ. ಆಮೇಲೆ 35 ಪ್ಲೇಟ್. ಆಮೇಲೆ ಇದೇನೋ ಒಂಥರ ಸಲಾಡ್ ಥರ ಹೇಳ್ಕೊಟ್ಟಿದ್ದಾರೆ, ವೆಜಿಟೇಬಲ್ ಸಲಾಡ್ ಅನಿಸುತ್ತೆ. ಆಮೇಲೆ ಥೈ ಚಿಕನ್ ಕರಿ ಇದೆ. 12 ಅವರ್ ಫ್ಲೈಟಲ್ಲಿ ಏನು ಮಾಡೋದು ಗೊತ್ತಾಗಲಿಲ್ಲ. ನಿದ್ದೆ ಮಾಡಿದ್ವಿ, ತಿಂದ್ವಿ, 2-3 ಫಿಲಮ್ ನೋಡಿದ್ವಿ. ಈಗ ಅದು ಟೈಮ್ ಪಾಸ್ ಆಗ್ತಿಲ್ಲ. ಇನ್ನು 3 ಅವರ್ ಇದೆ ನಮಗೆ. ಸೊ ಎಡಿಟಿಂಗ್ ಮಾಡ್ತಾ ಇದ್ದೀನಿ ನಾನು ವೀಡಿಯೋಸ್ನ. ಸೊ ಒಳ್ಳೆ ಟೈಮ್ ಪಾಸ್ ಅಂತ ಹೇಳ್ಬೋದು ಆ್ಯಕ್ಚುಲಿ ಎಡಿಟಿಂಗ್ ಮಾಡ್ತಾ ಇರೋದು ವೀಡಿಯೋಸ್ನ ಕೂಡ. ಎಲ್ಲಿದ್ದೀವಿ ನೋಡೋಣ. ಇವಾಗ ನಾವು ಮ್ಯಾಪ್ಸ್ ಓಪನ್ ಮಾಡ್ತಾ ಇದ್ದೀನಿ. ಸೊ ಪ್ಲೇ ಮಾಡ್ತೀನಿ. ಇವಾಗ ಎಲ್ಲಿದ್ದೀವಿ ಅಂತ ತೋರಿಸ್ತಾ ಇದೆ. ನಾವಿವಾಗ ಯುರೋಪ್ ಬಿಟ್ಟಿದ್ವಿ. ಯುರೋಪ್ ಕಾಂಟಿನೆಂಟ್ ಆಮ್ಸ್ಟರ್ಡ್ಯಾಮಿಂದ ಬಿಟ್ಟು ಆಲ್ರೆಡಿ ಆಲ್ಮೋಸ್ಟ್ ಇನ್ನೊಂದು 2.5 ಅವರ್ಸ್ ಇದೆ ಅಷ್ಟೇ ನಮಗೆ ನಾರ್ತ್ ಅಮೇರಿಕಾ ರೀಚ್ ಆಗೋಕ್ಕೆ. ನಮ್ಮ ಫೈನಲ್ ಡೆಸ್ಟಿನೇಷನ್ ಬಂದುಬಿಟ್ಟು ಸೌತ್ ಅಮೇರಿಕಾ. ಇದು ನೀವು ನೋಡ್ತಾ ಇದ್ದೀರಾ, ಸದರ್ನ್ ಹೆಮಿಸ್ಫಿಯರ್. ಮೇಲ್ಗಡೆ ಇಲ್ಲ ನಾವು, ಇದು ನಾರ್ತನ್ ಹೆಮಿಸ್ಫಿಯರ್, ಇದು ಸದರ್ನ್ ಹೆಮಿಸ್ಫಿಯರ್. ಸೊ ಸೌತ್ ಅಮೇರಿಕಾಗೆ ಹೋಗ್ತಾ ಇದ್ದೀವಿ. ಲ್ಯಾಂಡ್ ಆದ್ವಿ. 12 ಅವರ್ ಫ್ಲೈಟ್ ಆದಮೇಲೆ ಇನ್ನೂ ಎನರ್ಜೆಟಿಕ್ ಆಗಿದ್ದೀವಿ. ಫುಲ್ ಫ್ರೆಶ್ ಅಂತ ಆಗಿದ್ದೀನಿ ನಾನು. ಇವಾಗ ನಾವು ಹೌಸ್ಟನ್ನಲ್ಲಿದ್ದೀವಿ. ಸೊ ಇವಾಗ ನಾವು ಹೌಸ್ಟನ್ ಟೆಕ್ಸಸಿಂದ ಲೀಮಾ ಪೆರುಗೆ ಹೋಗಬೇಕು. ಇಲ್ಲಿಂದ 8 ಅವರ್ ಫ್ಲೈಟಿಂದ. ಸೊ ಆಲ್ಮೋಸ್ಟ್ ನಾವೀಗ ಒಂದು 35 ಗಂಟೆಯಿಂದ ಟ್ರಾವೆಲ್ ಮಾಡ್ತಾನೇ ಇದ್ದೀವಿ. ನಮ್ಮ ಒರಿಜಿನಲ್ ಟೈಮ್ ಬಿಟ್ಟಿದ್ದ ಪ್ರಕಾರ ಆಗಲೇ 35 ಗಂಟೆ ಆಗಿಬಿಟ್ಟಿದೆ ಆಲ್ರೆಡಿ. ಯಾವ ಟೈಮ್ ಝೋಮಲ್ಲಿ ಇದ್ದೀವಿ ಅಂತಲೇ ಗೊತ್ತಾಗ್ತಲ್ಲ. ಇವಾಗ ಬೆಂಗಳೂರಲ್ಲಿ ಏನು ಟೈಮು, ನಮ್ಮ ಬರ್ಲಿನಲ್ಲಿ ಏನು ಟೈಮು ಅಂತ ಏನು ಗೊತ್ತಾಗ್ತಲ್ಲ ನಮಗೀಗ. ನಾವು ಹೋಗ್ತಿರೋ ಡೆಸ್ಟಿನೇಷನ್ ಏನು ಟೈಮು ಅಂತಲೂ ಗೊತ್ತಿಲ್ಲ. ಬೋರ್ಡ್ ಆಯಿತು. ನಮ್ಮ ಫೈನಲ್ ಲೆಗ್ ಆಫ್ ದ ಜರ್ನಿ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಲೀಮಾಗೆ ಕಾಲಿಡ್ತೀವಿ. ಸೊ ಕಿರಣಗೆ 8 ಅವರು ಸ್ವಲ್ಪ ಹೊತ್ತು. ನಾವು ಇಷ್ಟು ತನಕ ಬಂದಿದ್ರಲ್ಲಿ ಮಾಸ್ಕ್ ಎಲ್ಲೂ ಮ್ಯಾಂಡೇಟ್ರಿ ಇರಲಿಲ್ಲ. ಇವಾಗ ಇಲ್ಲಿ ಮಾಸ್ಕ್ ಕೊಟ್ಟಿದ್ದಾರೆ, ಮಾಸ್ಕ್ ಹಾಕೊಂಡು ಕೂತ್ಕೋಬೇಕು ಇವಾಗ.
ಹೋಗ್ಬೇಕು ಹೊಸ ಕಂಟ್ರಿಗೆ, ಹೊಸ ಕಾಂಟಿನೆಂಟ್ಗೆ ಹೋಗೋ ಎಕ್ಸೈಟ್ಮೆಂಟ್ ಸೂಪರ್ ಆಗಿದೆ ಮಾತ್ರ. 76 ಕಂಟ್ರಿಗೆ ಕಾಲಿಡ್ತಾ ಇದ್ದೀವಿ. ಸಕ್ಕತ್ ಎಕ್ಸೈಟೆಡ್ ಆಗಿದ್ದೀವಿ. ಅಷ್ಟೇ ಸುಸ್ತು ಆಗಿದೆ, ಯಾಕಂದರೆ 41-42 ಗಂಟೆಗಳಿಗೂ ನಾವು ಆ್ಯಕ್ಚುಲಿ ಸರಿಯಾಗಿ ಪ್ರಾಪರಾಗಿ ಮಲಗಿ Carrusel de equipaje es el número 1 y tiene conexiones a un vuelo doméstico, tiene que sacar sus maletas y pasar el control de aduanas. ಮಾತಾಡಕ್ಕೆ ಬರ್ತಾಯಿಲ್ಲ ಪಾಪ 41 ಗಂಟೆ ಆದಮೇಲೆ ನಾನು ಫುಲ್ ಮಲಗಿಬಿಟ್ಟಿದ್ದೆ. ಬಟ್ ಇವಾಗ ಸೆಕ್ಯೂರಿಟಿ ಮುಗಿಸ್ಕೋಬೇಕಲ್ಲ ಕಣ, ಸೆಕ್ಯೂರಿಟಿ ಪಾಸ್ಪೋರ್ಟ್ ಕಂಟ್ರೋಲ್ ಮುಗಿಸ್ಕೊಂಡು ಹೇಳಕ್ಕೆ ಅಷ್ಟು ಈಸಿ ಆಗಿದೆ ಸೆಕ್ಯೂರಿಟಿ ಪಾಸ್ಪೋರ್ಟ್ ಕಂಟ್ರೋಲ್ ಅಂತ. ಕ್ಯೂ ನೋಡಿದ್ರೆ 1 ಅವರ್ 2 ಅವರ್ ಆಗುತ್ತೆ. ಟೈಮ್ ಅಲ್ಲೇ ರಾತ್ರಿ 11 ಗಂಟೆ. ಎಷ್ಟು ಗಂಟೆಗೆ ಹೋಗ್ತೀವೋ ಏನೂ ಗೊತ್ತಿಲ್ಲ. ಮಾಸ್ಕ್ ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ತುಂಬ ದಿನ ಆದಮೇಲೆ ಮಾಸ್ಕ್ ಮ್ಯಾಂಡೇಟ್ರಿ ಅಂತೆ ಪೆರುವಲ್ಲಿ, ಏರ್ಪೋರ್ಟಲ್ಲಿ ಮಾತ್ರ. ಇಲ್ಲ ಪೆರುವಲ್ಲೇ. ಹೌದಾ? ಎಲ್ಲ ಕಡೆ. ಹೌದು. ಸೊ ಇವಾಗ ನೆಕ್ಸ್ಟು ಸೆಕ್ಯೂರಿಟಿ, ಪಾಸ್ಪೋರ್ಟ್ ಕಂಟ್ರೋಲ್, ಬ್ಯಾಗೇಜ್ ಕ್ಲೀನ್ ತುಂಬ ಇದೆ. ಇಮಿಗ್ರೇಷನ್ಗೆ ಬಂದ್ವಿ. ಎಷ್ಟು ದೊಡ್ಡ ಕ್ಯೂ ಇದೆ ನೋಡಿ. ಮೋಸ್ಟ್ಲಿ 1 ಅವರ್ 2 ಅವರ್ ತೊಗೊಂಡ್ಬಿಡುತ್ತಿಲ್ಲ. ಯಪ್ಪ ಹೋಗ್ರು. ಬ್ಯಾಗೇಜ್ ಕಲೆಕ್ಟ್ ಮಾಡ್ಕೊಂಡ್ವಿ. ಬ್ಯಾಗೇಜ್ ಕಲೆಕ್ಟ್ ಮಾಡಿಕೊಂಡು ನಾವು ದ್ರೋಣ್ ತೊಗೊಂಬಂದಿದ್ದೀವಿ. ದ್ರೋಣ್ನ ಡಿಕ್ಲೇರ್ ಮಾಡಬೇಕು ಪೆರುವಲ್ಲಿ. ಕಿರಣ ಏನು ಪ್ರೊಸೆಸ್ ಡಿಕ್ಲೇರ್ ಮಾಡೋಕ್ಕೆ? ಅದೇ ಇಂಪಾರ್ಟೆಂಟು. ನಮ್ಮ ದ್ರೋನ್ ವ್ಯಾಲ್ಯೂ ಏನಿದೆ ಅದರದ್ದು 18% ಆಫ್ ಟ್ಯಾಕ್ಸ್ ಕಟ್ಟಬೇಕು. ಸೊ ನಮ್ಮ ದ್ರೋನ್ ವ್ಯಾಲ್ಯೂ ಬಂದ್ಬಿಟ್ಟು $1,500 ಯೂರೋ. ಸೊ ಅದಕ್ಕೆ 18% ಟ್ಯಾಕ್ಸ್ ಕಟ್ಬಿಟ್ಟು ದ್ರೋಣ್ನ ತೊಗೊಂಡೋಗ್ಬೇಕು. ಆಮೇಲೆ ನಾವು ವಾಪಸ್ ಬಂದಮೇಲೆ ಆ ದುಡ್ಡು ವಾಪಸ್ ಕೊಡ್ತಾರಂತೆ, ಇನ್ನೂ ಗೊತ್ತಿಲ್ಲ. ಫಸ್ಟ್ ಹೋಗ್ಬಿಟ್ಟು ದುಡ್ಡು ಕಟ್ಟೋಣ, ಟ್ಯಾಕ್ಸ್ ವ್ಯಾಟ್ 18% ಡ್ರೋನ್ಗೆ. ಆಯಿತು, ಎಲ್ಲ ಡಿಕ್ಲರೇಷನ್ಗೆಲ್ಲ ಹೋಗಿ ಇವಾಗ ಎಕ್ಸಿಟ್ ಆಗ್ತಾ ಇದ್ದೀವಿ. ಇಷ್ಟೇ ಎಕ್ಸಿಟ್ಟು? ಹಿಂಗೂರು ಜನ ಇಷ್ಟು ಜನ ಎಲ್ಲಿದ್ರು ಹಿಂಗೆ? ಏನಾಗ್ತದೆ ಅಂತ ಗೊತ್ತಿಲ್ಲ ನನಗೆ. ಇಷ್ಟೊಂದು ಜನ ಅವರೇ. ಥ್ಯಾಂಕ್ ಯು. ಏರ್ಪೋರ್ಟ್ ಅಲ್ಲಿ ಹೆಂಗ್ ತುಂಬ್ಕೊಂಡ್ಬಿಟ್ಟಿದಾರೆ ನೋಡಿ. ಟ್ಯಾಕ್ಸಿ ಅವರು ಇವ್ರು ಎಲ್ಲಿ ಹೋಗ್ಬೇಕು ಅಂತಾನೆ ಗೊತ್ತಾಗ್ತಲ್ಲ ಗುರು. ನೋ ಥ್ಯಾಂಕ್ ಯು ಎಲ್ಲ ಇವ್ರು ಟ್ಯಾಕ್ಸಿ ಅವರು ಪಿಕಪ್ ಮಾಡಕ್ಕೆ ಬಂದಿರೋರು. ಇವ್ರು ಎಲ್ಲಿ ಹೋಗ್ಬೇಕು ಅಂತಾನೆ ಗೊತ್ತಾಯ್ತಲ್ಲ ನನಗೆ. ಇಷ್ಟೊಂದು ಜನ ಅವರೇ. ಥ್ಯಾಂಕ್ ಯು. ಯಪ್ಪ, ನಾನು ಅನ್ಕೊಂಡೆ ಗೊತ್ತಾ ಪ್ರೊಟೆಸ್ಟ್ ನಡೀತಿದೆ ಅನ್ಕೊಂಡೆ. ಅಷ್ಟು ಜನ ಇದಾರೆ ನೋಡಿ. ಯಪ್ಪ, ಯಾವುದೇ ಕಂಟ್ರಿಗೆ ಹೋದ್ರು ಟ್ಯಾಕ್ಸಿ ಅಂತ ಕೇಳ್ತಾರೆ. ಬಟ್ ಎಕ್ಸಿಟ್ ಆಗಿದೆ ತುಂಬ್ಕೊಂಡ್ಬಿಟ್ಟು ಕಾಣಿಸ್ತಾ ಇಲ್ಲ. ಏರ್ಪೋರ್ಟ್ ಎಕ್ಸಿಟ್ ಆಗಿದೆ ಗೊತ್ತಾಗ್ಲಿಲ್ಲ. ಅವಳೆ ಫಿಶ್ ಮಾರ್ಕೆಟ್ ಒಳಗೆ ಎಂಟ್ರಿ ಎಕ್ಸಿಟ್ ಆದಂಗಿತ್ತು. ಫುಲ್ ಜನ ಮುತ್ಕೊಂಡ್ಬಿಟ್ಟಿದ್ರು ಮಾತ್ರ. ಇಷ್ಟೇ ಏರ್ಪೋರ್ಟು ಎಕ್ಸಿಟ್. ನಾವು ಹೋಟೆಲ್ ಮಾಡಿರೋದು ಬರೀ 1.5 ಕಿಲೋಮೀಟರ್ ಅಷ್ಟೇ ಏರ್ಪೋರ್ಟಿಂದ. ರಾತ್ರಿ ಅಲ್ವಾ, ಹತ್ರನೇ ಮಾಡ್ಕೊಂಡ್ವಿ. ಬಂದೆಲ್ಲ ಚೆಕ್ಕಿನ್ ಆಗ್ತಾ ಇರುತ್ತೆ ಕೇಳ. ಇವಾಗ ಬಂದಿರೋದು. ಸೊ ಇದೇ ಬಂದ್ವಿ ನಮ್ಮ ಹೋಟೆಲ್. ಇದು ಹೋಟೆಲ್ ಬಂದಷ್ಟು ಯಾರು ವೆಲ್ಕಮ್ ಮಾಡ್ತಿದಾರೆ ಗೊತ್ತಾ? ಚಾರ್ಲಿ ಭಯ ಗುರು ಕಚ್ಕಿಟ್ಬಿಟ್ಟ ಅಂತ ಹೇಳ್ಬಿಟ್ಟು ಬೇರೆ ದೇಶದ ನಾಯಿ ಗುರಾಯಿಸ್ತಾ ಇರ್ತದೆ. ಯಾಕೋ ಸ್ಟೂಡೆಂಟ್ಸ್ ಏನು ಗುರಾಯಿಸ್ತಾ ಇದೀಯಾ? 41 ಗಂಟೆಗಳ ಪ್ರಯಾಣದ ನಂತರ ಹೋಟೆಲ್ ರೂಮ್ಗೆ ಬಂದ್ವಿ. ಬೇಸಿಕ್ಕು ಲೈಕ್ ಬರೀ 1.5 ಕಿಲೋಮೀಟರ್ ಅಷ್ಟೇ ಇದೆ ಏರ್ಪೋರ್ಟಿಂದ. ಲೈಟ್ ಆನ್ ಮಾಡೋಣ. ಪರವಾಗಿಲ್ಲ, ಬೇಸಿಕ್ಕನ್ನು 3 ಬೆಡ್ ಇದೆಯಪ್ಪ. ನಿದ್ದೆನೇ ಮಾಡಿಲ್ಲ ಆ್ಯಕ್ಚುಲಿ. ಗೊತ್ತಲ್ಲ ಫ್ಲೈಟಲ್ಲಿ ಅಷ್ಟು ಕಂಫರ್ಟಬಲ್ ನಿದ್ದೆ ಇರಲ್ಲ ಅಂತ. ಚೆನ್ನಾಗಿದೆ, ಪರವಾಗಿಲ್ಲ. ಬಾತ್ರೂಮ್ ಹೇಗಿದೆ ನೋಡೋಣ. ಲೈಟ್ ಎಲ್ಲಿದೆ? ಓಕೆ, ಇಷ್ಟು ಕ್ಲೀನ್ ಇದ್ದರೆ ಸಾಕು. ಸೂಪರ್ ಕ್ಲೀನ್ ಇದೆ. 2,500 ರೂಪಾಯಿ ಆ್ಯಕ್ಚುಲಿ. 41 ಅವರ್ಸ್ ಆದಮೇಲೆ ನಾವು ನಮ್ಮ ಸೌತ್ ಅಮೇರಿಕನ್ ಕಂಟ್ರಿ ಪೆರುನ ರೀಚ್ ಆಗಿದ್ದೀವಿ. ನಾವು ಇವಾಗ ಡಿಫ್ರೆಂಟ್ ಟೈಮ್ ಝೋನಲ್ಲಿದ್ದೀವಿ. ಹೆಚ್ಚು ಕಮ್ಮಿ 11 ಅವರ್ ಟೈಮ್ ಡಿಫ್ರೆನ್ಸು. ಸೊ ಅದು ನಮಗೆ ನಿದ್ದೆ ಬರಲ್ಲ, ಜೆಟ್ಲ್ಯಾಗ್ ಆಗುತ್ತೆ. ಬೇರೆ ಈ ಥರ ಜೆಟ್ಲ್ಯಾಗ್ ಇರೋ ಜಾಗಕ್ಕೆ ಹೋದಾಗ ಒಂದು ಟ್ಯಾಬ್ಲೆಟ್ಸ್ ತೊಗೋತೀವಿ, ಅಂದರೆ ನಿದ್ದೆ ಬರಲಿಕ್ಕೆ ಟ್ಯಾಬ್ಲೆಟ್ಸ್ ತೊಗೋತೀವಿ. ಸೊ ಆ ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಬೇಕು. ಫುಲ್ ಟಯರ್ಡ್ ಆಗಿದೆ, ಫುಲ್ ಎಕ್ಸಾಸ್ಟಿಂಗ್ ಇತ್ತು. ಟಯರ್ಡ್ ಅಲ್ಲ, ಅದು ಲಾಸ್ಟ್ ಲೈಕ್ ಸಿಕ್ಕಾಪಟ್ಟೆ ಎಕ್ಸಾಸ್ಟಿಂಗ್ ಆಗಿತ್ತು. ಬಟ್ ಬಂದಾದ್ಮೇಲೆ ಫುಲ್ ಫ್ರೆಶ್ ಸ್ನಾನ ಮಾಡ್ಕೊಂಡು ಆ್ಯಕ್ಚುಲಿ ರಿಲ್ಯಾಕ್ಸ್ ಆಗ್ತಾ ಇದೀವಿ. ಇವಾಗ ಟೈಮು ಇಲ್ಲಿ ಮಧ್ಯರಾತ್ರಿ 1 ಗಂಟೆ. ನಮ್ಮ ಇಂಡಿಯಾದಲ್ಲಿ ಎಷ್ಟು ಕೊಡ್ತಾ ಟೈಮು? ಬೆಳಗಿನ ಜಾವ 11:30 ಇವಾಗ. ಸೊ 11:30 ಅವರ್ ಟೈಮ್ ಡಿಫ್ರೆನ್ಸ್ ಇದೆ ಆಲ್ಮೋಸ್ಟ್ ಇಲ್ಲಿಗೆ ಇಂಡಿಯಾಗೆ. ಫುಲ್ ರಿಲ್ಯಾಕ್ಸ್ ಆಗ್ತೀವಿ. ನಾಳೆಯಿಂದ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡ್ತೀವಿ.
See you in our next video. Until then, take care. Tata. Bye-bye. Good night. ಬಾಯ್. ಹೇಳ್ತೀನಿ 2 ಅವರ್ ಇದೆ ಟೈಮ್ ಪಾಸ್ ಮಾಡೋಕ್ಕೆ ಏರ್ಪೋರ್ಟಲ್ಲಿ ನಮಗೆ. ಕಿರಣ ರಾತ್ರಿ ನಿದ್ದೆ ಮಾಡೋದಕ್ಕೆ ಹುಚ್ಚಾಗ್ಬಿಟ್ಟಿದ್ದಾನೆ ಪಾಪ. ಡ್ರೈವ್ ಮಾಡ್ಕೊಂಡ್ಬಂದು ಬರ್ಲಿನಿಂದ ಆಮ್ಸ್ಟರ್ಡ್ಯಾಮ್ಗೆ. ಸೊ 2 ಅವರ್ ಇದೆ ನಮಗಿನ್ನ ಟೈಮ್ ಪಾಸ್ ಮಾಡೋಕ್ಕೆ ಏರ್ಪೋರ್ಟಲ್ಲಿ.